ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿನಲ್ಲಿ ನಡೆದ ಧರ್ಮ ಜಾಗೃತಿ ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವಾಮೀಜಿಗಳ ಪಾತ್ರದ ಕುರಿತು ಮಹತ್ವದ ಹೇಳಿಕೆ ನೀಡಿದ್ದಾರೆ. ಸ್ವಾಮೀಜಿಗಳು ಮಠಗಳಲ್ಲಿ ಮಾತ್ರ ಸೀಮಿತವಾಗದೆ ಧರ್ಮ ಜಾಗೃತಿಗೆ ಮುಂದಾಗಬೇಕು, ಆಗ ಮಾತ್ರ ಹಿಂದೂ ಧರ್ಮ ಉಳಿಯುತ್ತದೆ ಅಂತ ಅವರು ಹೇಳಿದ್ದಾರೆ. ನಂದಗಡದ ವಿರಕ್ತ ಮಠದಲ್ಲಿ ನಡೆದ ಹಿಂದೂ ಮಹಾಜ್ಯೋತಿ ಪಾದಯಾತ್ರೆ ಸಮಾರೋಪದಲ್ಲಿ ಮಾತನಾಡಿದ ಅವರು, ಹಿಂದೂ ಸಂಸ್ಕೃತಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಅದನ್ನು ಉಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದರು. ಇನ್ನೊಂದೆಡೆ ಖಾನಾಪುರ ಶಾಸಕ ವಿಠಲ್ ಹಲ್ಗೇಕರ್ ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಧರ್ಮ ಜಾಗೃತಿ ಕಾರ್ಯಗಳಿಗೆ ಬೆಂಬಲ ನೀಡುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಲವಾರು ಸ್ವಾಮೀಜಿಗಳು, ರಾಜಕೀಯ ಮುಖಂಡರು ಹಾಗೂ ಭಕ್ತರು ಉಪಸ್ಥಿತರಿದ್ದರು. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. सर्व परमपूज्य स्वामीजींना आणि सन्माननीय सर्व नेते मंडळींना या ठिकाणी आम्ही विनंती करत आहोत की यांनी दीप प्रज्वलन करून या ठिकाणी कार्यक्रमाचं उद्घाटन करायचं आहे. आणि या ठिकाणी सर्व सन्माननीय व्यक्तींच्या हस्ते या ठिकाणी दीप प्रज्वलन होत आहे आणि या कार्यक्रमाचं उद्घाटन या ठिकाणी होत आहे. ತಾಯಂದಿರು ಒಂದು ವಚನವನ್ನ ಇದೀಗ ಪ್ರಸ್ತುತಪಡಿಸ್ತಾ ಇದ್ದು ಬೇಗ ಬರಬೇಕಾಗಿ. ಇಂದಿನ ಸಮಾರೋಪ ಸಮಾರಂಭ ಹಾಗೂ ಧರ್ಮಸಭೆ ಏನು ಕಳೆದ ಹಲವಾರು ದಿನಗಳಿಂದ ಏನು ಖಾನಾಪುರ ತಾಲೂಕಿನ ಸುಮಾರು 60 ಗ್ರಾಮಗಳಲ್ಲಿ ಧರ್ಮ ಜಾಗೃತಿ ಸಭೆಯನ್ನು ಮಾಡಿ ಇವತ್ತು ಸಮಾರೋಪ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂತಹ ನಮ್ಮ ಪೂಜ್ಯ ಶ್ರೀ ಧಾರವಾಡ ಮುರುಘಾ ಮಠದ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಧರ್ಮ ಜಾಗೃತಿ ಸಭೆ ಗ್ರಾಮಗಳಿಗೆ ತೆರಳಿ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಿರುವಂತಹ ಪೂಜ್ಯರಾದಂತಹ ಶ್ರೀ ಚನ್ನವೀರ ದೇವರು ಉತ್ತರಾಧಿಕಾರಿಗಳು ನಂದಗಡ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಯಾಕಂದರೆ ಇಷ್ಟು ಸಣ್ಣ ವಯಸ್ಸಿನಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರು 12ನೇ ವಯಸ್ಸಿನಲ್ಲಿ ಒಂದು ಕಿಲ್ಲೆಯನ್ನು ಗೆದ್ದಿದ್ರು. ಆದಿ ಶಂಕರಾಚಾರ್ಯರು ಅವರು 12-13 ವರ್ಷಕ್ಕೆ ದೀಕ್ಷೆಯನ್ನು ತಗೊಂಡು ಇಡೀ ಭಾರತವನ್ನ ಇವತ್ತು ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿಯನ್ನು ನಶಿಸಿ ಹೋಗಿತ್ತಲ್ಲ, ಮತ್ತೆ ಭಾರತವನ್ನು ಕೂಡಿಸಿದಂಥ ಒಬ್ಬ ಯಾವ್ದಾದ್ರು ಜಗದ್ಗುರುಗಳಿದ್ರೆ ಅದು ಆದಿ ಶಂಕರಾಚಾರ್ಯರ ತಳಿ ನಮ್ಮ ಇತಿಹಾಸ. ಆ ರೀತಿ ಇವತ್ತೇನು ಬಹಳ ನಮ್ಮ ಪೂಜ್ಯರು ಈಗಾಗಲೇ ಹೇಳದಂತೆ ಇದ್ದು ಕೆಲಸ ಮಠಾಧೀಶರು ಮಾಡುವಂತಹದ್ದನ್ನ ನಿಜವಾಗಿಯೂ ಒಬ್ಬ 19 ವರ್ಷದ ಯುವ ಸ್ವಾಮೀಜಿಯವರು ಮಾಡಿ ಎಲ್ಲ ಸ್ವಾಮಿಗಳಿಗೆ ಒಂದು ಉಪದೇಶ ಮಾಡಿದಂಗಾಗಿದೆ. ಅದಕ್ಕೆ ಅವರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತಂತ ಎಲ್ಲ ಪೂಜ್ಯರಲ್ಲಿ ನಮಸ್ಕರಿಸಿ, ಈ ಭಾಗದ ಜನಪ್ರಿಯ ಮತ್ತು ಅತ್ಯಂತ ನಮ್ಮ ವಿಧಾನಸಭೆಯಲ್ಲಿ ಅತ್ಯಂತ ಅವ್ರು ಹೇಳ್ತಾರೆ ಗುರುಗಳು 224 ಮಂದಿ ಒಳಗೆ ಅತ್ಯಂತ ಸಮಾಧಾನದ ಮನುಷ್ಯ, ಬಹಳಷ್ಟು ಸಮಾಧಾನ ಅಂದ್ರೇನು, ತಮ್ಮ ಕ್ಷೇತ್ರದ ಕೆಲಸ ಬಂದರೆ ಏನೋ ದುಡಿದಿಲ್ಲ ಅವರು.
ಆದ್ರೆ ಸಮಾಧಾನದಲ್ಲಿ ವಿಧಾನಸಭೆಯಲ್ಲಿ ಮುಂಜಾನೆ ಬಂದ್ರೆ ಸಂಜೆ ತನಕ ಕೂಡಿರುವಂಥ MLAಗಳಲ್ಲಿ ಒಬ್ಬರು ಯಾರಪ್ಪ ಅಂದ್ರೆ ನಮ್ಮ ವಿಠ್ಠಲ್ ಹಲಗೇಕರ್. ಯಾಕಂದ್ರೆ ನಾನು ಕಾಯಂ ಕೂತಿರ್ತೇನೆ, ನಾವು ವಾಚ್ ಮಾಡ್ತಿರ್ತೀವಿ. ಮುಂಜಿನವ್ರು ಎಟ್ಟು ಅಡ್ಡಾಡ್ತಾರೆ, ಗುರು ಎಟ್ಟು ಅಡ್ಡಾಡ್ತಾರೆ, ಅವ್ರು ಕೆಲವೊಂದು ಮಂದಿ ಬರೀ ಹೊರಗೆ ಅಡ್ಡಾಡ್ತಿರ್ತಾವೆ. ಮಂದಿ ಜನ ಓಟ್ ಹಾಕಿವ್ರು ಕಳಿಸಿದ್ದು ಅಲ್ಲಿ ಕೆಲಸ ಮಾಡ್ಲಕ್ಕ, ಇವರಿದ್ರು ವರ್ಗಾವಣೆ ಮಾಡ್ಕೊಂಡು ರೊಕ್ಕದ ಗಿರಾಕಿಗಳು ಹುಡ್ಕಾಡ್ಕೊತ ಇವು ಅಡ್ಡಾಡ್ತಾರೆ. ಅಂತಂದ್ರೆ ನಮ್ಮ ಹಲಗೇಕರು ಇಲ್ಲ ಅನ್ನೋಂಥದ್ದನ್ನ ನಿಮ್ಗೆ ಹೇಳಕ್ಕೆ ನಾನು ಸರ್ಟಿಫಿಕೇಟ್ ಕೊಡ್ಲಕ್ಕ ಇವತ್ತು ನಾವು ಬಂದಿದ್ದೆ. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.